2,000 years later. ಓಪನ್ ಮಾಡಿ ಕೂರಿಸ್ಬೇಕಾ? ಇಲ್ಲ ಇಲ್ಲ, ಅದನ್ನೆಲ್ಲ ಮಾಡ್ತೀನಿ ನಿಂಗೆ. ಗಾಡಿ ಓಡ್ಸಕ್ ಬರಲ್ಲ. ಇದನ್ನು ಹಾಕ್ತೀವಿ. ಇವತ್ತು ನಾವು ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಿದ್ದೀವಿ. ನಮ್ಮ ಬ್ಲಾಗ್ಗೆ ಎಂಟ್ರಿ ಕೊಡ್ತೀವಿ ನಿಮಗೆ. ನನ್ನ ವ್ಲಾಗಿಗೆ ನಿಮಗೆ ಸ್ವಾಗತ. ಇದು ಸ್ಟಾರ್ಟಿಂಗ್ ವ್ಲಾಗು. ಮನೆಗೆ ಹೋಗ್ಬೇಕಾದ್ರೆ ಮಾಡ್ತಾ ಇದ್ದೀನಿ ಎಂಟು ಇವಾಗೆ ಕೊಟ್ಟಿದ್ದೀನಿ. ಮರ್ತೋಗ್ಬಿಟ್ಟಿದ್ದೆ. ಎಷ್ಟೊಂದು ಸಲ ಅನ್ಕೊತೀನಿ ನಾನು ಇಂಟ್ರೋ ಕೊಡಬೇಕಂತ. ನಾನು ಬಿದ್ದಿದ್ದೆ ಬಾಳು. ಯಾವಾಗೂ ಮರ್ತೋಗಿ ಲಾಸ್ಟಲ್ಲಿ ಮಾಡೋದು. ಮಾತಾಡ್ಬೇಕು, ನಾನು ಒಬ್ಬಳೇ ಮಾತಾಡಲ್ಲ. ಮಾತಾಡೋದು ನೀನು ನನ್ನ ವ್ಲಾಗ್ ಮಾಡ್ಬಿಡೋದು ಇನ್ನು ಮಾಡಿ ನೀನು ಅಂತ ಹೇಳ್ತೀನಿ ಇರ್ತೀನಿ. ಚಿಕ್ಕಪೇಟೆಗೆ ಹೊರಟಿದ್ದೀವಿ ಇವಾಗ ಶಾಪಿಂಗ್ಗೆ. ಲಾಸ್ಟ್ ವ್ಲಾಗು ಶಾಪಿಂಗು, ಈ ವ್ಲಾಗು ಶಾಪಿಂಗು. ಆದರೆ ಇದು ಸ್ಟ್ರೀಟ್ ಶಾಪಿಂಗ್ ಗೈಸ್. ಸ್ಟ್ರೀಟ್ ಶಾಪಿಂಗ್ ನೋಡಿ ಏನೇನು ತೊಗೋತೀವಿ. ಇವಳು ಸೀರೆ ತೊಗೋಬೇಕಂತೆ. ಹಂಗೆ ಹಬ್ಬಕ್ಕೆ ಸೀರೆ ನೋಡ್ಕೊಂಡು ಬರೋದ. ಚೆನ್ನಾಗಿದ್ರೆ ಮತ್ತೆ ಕೈ ಕಾಲೆಲ್ಲ ತಗೋಬೇಕು ದೇವ್ರಿಗೆ. ನಾನು ಈಗೇನು ಇವಳು ಹಿಂಗೆ ಹೇಳ್ತಾವಳೆ ಕೈ ಕಾಲು ತಗೋಬೇಕು ಅಂತೆ. ಹಬ್ಬಕ್ಕೆ ಮನೆಗೆ ಬರ್ತಿದ್ದು. ಬರ್ತೀನಿ. ಇಷ್ಟು ಬೇಗ ಕರಿತಾ ಇದೆಯಲ್ಲ, ಬಂದೇ ಬರ್ತೀನಿ. ಏನು ಮಾಡಿಸ್ತೀಯ ಅಡುಗೆ? ಏನು ಹೇಳಿದೆ ಮಾಡ್ತೀನಿ. ತಿನ್ನಕ್ಕೆ ಬರ್ತೀನಿ ನಾನು ಫಸ್ಟು, ಆಮೇಲೆ ದೇವ್ರಿಗೆ ಬರ್ತೀನಿ. ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ತದೆ. ನೋಡಿ ಗೈಸ್, ನನ್ನಮ್ಮ ಕೂರಿಸಿದ್ದಾರೆ, ಬಟ್ ಹೋಗ್ಲಿಕ್ಕಾಗಲ್ಲ. 1 ವರ್ಷ ಮಿಸ್ ಮಾಡಿಲ್ಲ. ಆಯ್ತಾ ಈಗ 5 ವರ್ಷ. 1 ವರ್ಷ ಮಿಸ್ ಮಾಡಿಲ್ಲ. ನಾನು ಪ್ರತಿ ವರ್ಷ ಹೋಗಿ ಅವ್ರದ್ದು ಆ ತಾಯಿ ಬಳೆ ಇಸ್ಕೊಬಂದಿದ್ದೀನಿ. ಈ ವರ್ಷ ಹೋಗ್ಬೋದು ಆ್ಯಕ್ಚುಲಿ. ಏನು ಪೀರಿಯಡ್ಸ್ ಅದೇನು ದೊಡ್ಡ ಏನಲ್ಲ ಗೈಸ್. ಅದರಲ್ಲಿ ಹೋಗ್ಬೋದು. ನನಗೇನು ರಾಂಗ್ ಅನ್ಸುತ್ತೆ. ಹೆಂಡತಿಯವ್ರೆ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ, ಅದು ಓಕೆ. ಬಟ್ ರೋಡಲ್ಲಿ ಕುಣಿಸ್ದಾಗ ದೇವರು ಅವಾಗ ಹೋಗ್ಬಾರ್ದು ಅನ್ನೋದಿಲ್ಲ. ನಾನೇ ಹೋಗಿ ಇಸ್ಕೊಂಡು ಕೊಡ್ತೀನಿ ಬಾ. ಈಚೆ ಬಿಸಿಲು ಬಂದಾಗ ಶೈನ್ ಆಗ್ತೈತೆ. ಒಳ್ಳೆ ಗುಹೆ ಥರ ಇದೆ. ಪೋತೀಸ್ ಪಾರ್ಕಿಂಗ್ ನೋಡಿ. ಕಲೆಕ್ಷನ್ ಚೆನ್ನಾಗಿದೆ ಅಂತವಳೆ ಇವಳು. ಇಲ್ಲ ಕ್ವಾಲಿಟಿ ಇಲ್ಲ, ಮಾಡಲಿಲ್ಲ. ನೀನು ಹುಡ್ಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಯಾಟರ್ಡೆ ಬಂದ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಜನ. ಹೆಂಗನ್ಸ್ತಿದೆ ಸ್ಟ್ರೀಟ್ ಶಾಪಿಂಗ್ ನಿಮಗೆ? ಸ್ಟ್ರೀಟ್ ಶಾಪಿಂಗ್ ಚೆನ್ನಾಗಿ ಅನಿಸ್ತಿದೆ. ಹೊಟ್ಟೆಲಿ ಏನೂ ಇಲ್ಲ ಅನ್ನೋದು ಪ್ರಾಬ್ಲಮ್. ಉಪವಾಸ ಮಾಡ್ತಾ ಇದ್ದೀವಿ. ಫುಡ್ಡೆಲ್ಲ ನೋಡಿ ಟೆಂಪ್ಟ್. ಬಾಯಿ ಮುಚ್ಕೊಳ್ತೀವಿ. ನೋಡಿ ಎಷ್ಟು ರಶ್ ಉಂಟು. ನೋಡಿ ಯಾರಿಗೂ ಫೋನ್ ಮಾಡೋಳೆ. ಸುದರ್ಶನ್ ಅವ್ರಿಗೆ ಬಂದು ಫೋನ್ ಮಾಡಿ ಅಂದವಳೆ. ನೋಡಿದ್ರೆ ಫೋನ್ ಎತ್ತುತ್ತಿಲ್ಲ. ಊಟ ಹಾಕಲ್ಲ ಭೂಮಿಕಾ. ಈ ಥರ ಬೇಡ. ಸ್ವಲ್ಪ ಇವಳಿಗೊಂದು ಸೀರೆ, ದೇವ್ರಿಗೊಂದು ಸೀರೆ, ಕೀರ್ತಿಗೊಂದು ಸೀರೆ ಕೊಡ್ಸಿ. ಎಲ್ಲೆಲ್ಲೋ ಅನ್ನಿಸ್ತವಳೆ ಗೈಸ್. ಇಷ್ಟು ಲಾಂಗ್ ಇದೆ ಗೊತ್ತಾ ಸುತ್ತಕ್ಕೆ. ಫುಲ್ ಜನ. ನಂಗೆ ಮೊದಲೇ ಸೋಷಿಯಲ್ ಆ್ಯಂಗ್ಸೈಟಿ ಇದೆ. ಅಂದರೆ ವ್ಲಾಗ್ ಮಾಡ್ತಾ ಇದ್ದೀನಿ ಸೋಷಿಯಲ್ ಆ್ಯಂಗ್ಸೈಟಿ ಹೋಗಲಿ ಅಂತ. ಬಾರ್ಗೇನಿಂಗ್ ಸ್ಕಿಲ್ಸ್ ತಗೊಂಡೋಗ್ತಾ ಇದ್ದೀವಿ ಅದನ್ನು. ಆಯಿತು ತಗೊಂಡು. ಚೆನ್ನಾಗಿ ಕೊಟ್ಟಿದ್ದೀವಿ. ಒಂದು ಹಾಯ್ ಮಾಡಿಬಿಡಿ. ಬಾ ಬೇಗ. ಇಲ್ಲೊಂದು ರೌಂಡಿಗೆ ಬಂದಿದೆ ವಯಸ್ಸು ನೋಡಿ. ಸ್ಟಾರ್ಟ್ ಮಾಡ್ಬಿಟ್ಟು ನೋಡಿ ಗೈಸ್. 5,000 ಅಲ್ಲಿ ಆ ಅಂಗಡಿಲಿ 2,900 ಸಮಥಿಂಗ್. ಟೋಟಲ್ಲು 1,000 ಶಾಪಿಂಗ್ ಪ್ರೋಸೆಸ್ ಗೈಸ್. ತಿರುಪತಿ ಲಡ್ಡು ಕೊಟ್ಟಂಗೆ ಡೆಲಿವರಿ ಕೌಂಟರ್ ಬೇರೆ ಇದೆ ಇಲ್ಲಿ. ಅಷ್ಟೇ ಶಾಪಿಂಗ್ ಆಯಿತು. ನೀನು ನನ್ನ ಮುಖನೇ ತೋರಿಸ್ಕೊತೀನಿ. ನಿನ್ನ ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ಅವಳ ಮುಖ ತೋರಿಸಲ್ಲ. ತೋರಿಸಿದ್ರು ವಿಡಿಯೋಲಿ ಎಡಿಟ್ ಮಾಡಬೇಕಿದ್ರೆ ಕಟ್ ಮಾಡಿಬಿಡ್ತೀನಿ. ಕೈ ಸೀರೆ ತೊಗೊಂಡಾಯ್ತು. ಇವಾಗ ಬ್ಲೌಸ್ ಹೊಲಿಯೋಕೆ ಹಾಕಬೇಕು.
ನಂದು 2x ಸ್ಪೀಡಲ್ಲಿ ಹಾಕೊಂಡು ನೋಡ್ತಾರೆ ಅನ್ಸುತ್ತೆ, ಅಷ್ಟು ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ನರೇಂದ್ರ ಮೋದಿ ಅವ್ರು ಮಾತಾಡಿದಾರಲ್ಲ ಹಾಗೆ 2x ಸ್ಪೀಡಲ್ಲಿ ಹಾಕೊಂಡು ನೋಡಿ. ತುಂಬ ಉಪವಾಸ ಅಲ್ವಾ, ಸ್ವಲ್ಪ ವಾಯ್ಸ್ ಬರ್ತಾ ಇಲ್ಲ ನನಗೆ. Turn left. ಎಲ್ಲ ತಿನ್ಬೇಕನ್ಸ್ತದೆ, ಬಟ್ ತಿನ್ನೋಕ್ಕದಲ್ಲೇ ಉಪವಾಸ ಇದೀವಿ. ಬ್ಲೌಸ್ ತೊಗೊಳೋದ್ರ ಬದಲು ನಾವು ಒಂದು ಡ್ರೆಸ್ಸೇ 3-4 ಜೊತೆನೇ ತೊಗೊಂಡ್ಬಿಡ್ಬೋದು ಗೈಸ್. 3,000-3,500 ಸೀರೆ, ಬ್ಲೌಸ್ಗೆ 1,000 1,500 ಅಲ್ಲೇ ಹೋಗಿ ಹಾಕ್ಸ್ಕೊಂಡು ಹೋಗುತ್ತೆ. ಅದ್ರಲ್ಲಿ ಡ್ರೆಸ್ಸೇ ತೊಗೊಬಿಡ್ಬೋದು. ಬಟ್ ಅಂದರೂ ಹಬ್ಬ ಅಲ್ವಾ, ಸೀರೆನೇ ಹಾಕಬೇಕು. ಅದೇ ರೂಲ್ಸ್ ಅಲ್ಲ, ಬಟ್ ನಮ್ಗೆ ಇಷ್ಟ ಅಷ್ಟೇ. ಔಟ್, ನಾನು ಔಟ್. ನೀರು ಕೂಡ ಕುಡ್ದಿಲ್ಲ, ಅಷ್ಟು ಸಿನ್ಸಿಯರಾಗಿ ಉಪವಾಸ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆಯಿಂದ. ನನಗೆ ನಾನೇ ಮೀಮ್ ಹಾಕ್ಕೊಳ್ಳೋದು. ಎಲ್ಲೇ ಇರೋದು ಅದು ಬಸವೇಶ್ವರ ಅಲ್ಲಿಗೆ ಹೋಗ್ಬೇಕು. ಪೋಸ್ ಕೊಟ್ಟಲ್ಲ, ಹಂಗೆ ಪೋಸ್ ಕೊಟ್ಬಿಡು ತಮ್ಮನೇಲ್ಗೆ. ಇಲ್ಲಿ ತಮ್ಮನೇಲ್. ಈಗ ಹೊರಗಡೆ ಬಂದಿದ್ದೀವಿ, ಹೊರಗಡೆ ಬಂದಾಗ ಮನೆಗೆ ಹೋಗ್ಬೇಕನ್ಸುತ್ತೆ. ಮನೆಗೆ ಹೋದಾಗ ಬಸ್ಗಡೆ ಹೋಗೋಣ ಅನ್ಸುತ್ತೆ. ಅವಾಗ ಹೇಳಿದ್ದೆ ಇದನ್ನ ಕಂಟೆಂಟ್, ಇವಳು ಕಂಟೆಂಟು ಇದನ್ನ ವಿಡಿಯೋ ಮಾಡ್ಕೊಂಡು ಅದಕ್ಕೆ ತಿರ್ಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಲೊಕೇಶನ್ಗೆ ಬಂದ್ವಿ ಗೈಸ್ ಅಷ್ಟೇ. ಇಲ್ಲ ನಮ್ಮ ಮನೆ ಕರ್ಕೊಂಡು ಹೋಗ್ತಿರೋಣ. ಗಾಯ್ಸ್ ಅಲ್ಲ, ನಾವು ಬ್ಲೌಸ್ ಹೊಲಿ ಹಾಕಕ್ಕೆ ಹೋಗಿದ್ವಿ ಆಯ್ತಾ. ಶಾಪನ್ನೆಲ್ಲ ಬ್ಲರ್ ಮಾಡ್ತೀನಿ. ಏನಂತ ಅಂದರೆ ಸ್ಯಾರಿನೇ ನಾವು 3,500 ಆಗಿದೆ ಅಂತ ಅಂದ್ಕೊಳ್ಳಿ. 3,500 4,000 ಸ್ಯಾರಿ, ಬ್ಲೌಸೇ 2,500 ಹೇಳ್ತವ್ರೆ. ಅದು ವಿತೌಟ್ ಹ್ಯಾಂಡ್ ವರ್ಕ್, ವಿತೌಟ್ ಎನಿ ಡಿಸೈನ್, ಏನೂ ಇಲ್ಲ. ನಾರ್ಮಲ್ ಅಲ್ಲಿ ಹೇಳ್ದೆ ಇವಳಿಗಲ್ಲೇ ನಾನು ಅಲ್ಲೇ ಕೊಡ್ತೀನಿ, ಬೋಟಿಕಲ್ಲೇ ಕೊಡ್ತೀನಿ ಅಂತ ಎಲ್ಲ ಡಿಸೈಡ್ ಮಾಡ್ತಾ ಇದ್ಲು. ನಾನು ಅವ್ರನ್ನ ಕೇಳ್ತಾ ಇದ್ದೆ ಎಷ್ಟಾಗುತ್ತೆ ಪ್ರೈಸಿಂಗು, ಏನಲ್ಲ ನಾರ್ಮಲ್ ಬ್ಲೌಸ್, ಬೇಸಿಕ್ ಬ್ಲೌಸೇ ನಾರ್ಮಲ್ ಆಗಿ 500-600 ಚಾರ್ಜ್ ಮಾಡ್ತಾರೆ ಅಷ್ಟೇ, ಜಾಸ್ತಿ ಚಾರ್ಜ್ ಮಾಡಲ್ಲ. ಈ ಬೋಟಿಕಲ್ಲಿ ಸೆಲೆಬ್ರಿಟಿದೆಲ್ಲ ಮಾಡಿ ಸ್ವಲ್ಪ ಹೈ ಪ್ರೈಸ್ ಹೇಳ್ತಾರೆ. ಬ್ಲೌಸ್ ಮಾತುಕತೆ ರೀಸನಬಲ್ ಇದ್ರೆ, ಅದು ವರ್ತ್ ಇದ್ರೆ ನಾನು ಯೋಚನೆ ಮಾಡಲ್ಲ. 1,000 ವರ್ತ್ ಇಲ್ಲ, ಇಲ್ಲ ನಾನು ಯೋಚನೆ ಮಾಡಲ್ಲ. ಬೇಸಿಕ್ ಬ್ಲೌಸ್ ಹೊಲಿಯೋಕೆ ಜಸ್ಟ್ ಒಂದು ಪ್ರಿನ್ಸೆಸ್ ಕಟ್ ಒಂದು ಬ್ಲೌಸ್ ಹೊಲಿಯೋಕೆ ವಿತೌಟ್ ವರ್ಕ್ 10,000 rupees ಒಂದು ಬ್ಲೌಸ್ ಹೊಲಿಸಿದ್ದೀನಿ ನಾನು, ಫುಲ್ ಹ್ಯಾಂಡ್ ವರ್ಕ್. ಅದಕ್ಕೆ ನಾನು ಒಟ್ಟವ್ರಿಲ್ಲ, ಯಾಕಂದರೆ ಅದು ವರ್ಕ್ ಅಷ್ಟಿದೆ. ನಾನು ಓಕೆ ಫೈನ್, ಅದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ, ನಂಗೆ ಬೇಜಾರಿಲ್ಲ. ಬಟ್ ಇದೆಯಾ ಅದು ಒಂದು ಕಟ್ ಮಾಡೋದು ಹೊಲಿಯೋದಕ್ಕೆ 2,500 ನಾಟ್ ಅಟ್ ಆಲ್. ಹೇಳು ಮಾತಾಡಿದ್ಲು ಫೋನ್ ಮಾಡಿ ಕಮ್ಮಿ ಮಾಡಲ್ವಾ ಅಂತ. ಅವರು ನಾಟ್ ಇವನ್ ಸಿಂಗಲ್ ರುಪಿ. 2 years ಬ್ಯಾಕ್ 1.5 ಇತ್ತು ಮ್ಯಾಮ್, ಇವಾಗ ಇಯರ್ಲಿ ಹೋಗ್ತಾ ಜಾಸ್ತಿ ಆಗುತ್ತೆ ಅಂತೆಲ್ಲ ಬಿಡ್ತಾವ್ರು. ಏನು ಜಾಸ್ತಿ ಆಗುತ್ತೆ, ಏನು ಅದೇನು ಚಿನ್ನ ಕೆಟ್ಟೋಯ್ತಾ? ಅಷ್ಟು ಆಯಿತು, ಜಾಸ್ತಿ ಆಗಿದೆ. ಓಕೆ, ಒಂದ್ಸಲಿ ಹಾಕಿದ್ರೆ ಔಟ್ಫಿಟ್ಟು ರಿಪೀಟ್ ಮಾಡಲ್ಲ ಗೈಸ್. ನಾನು ರಿಪೀಟ್ ಮಾಡಲ್ಲ ಸ್ಯಾರೀಸ್ ಎಲ್ಲ. ನಾನು ಸೋಷಿಯಲ್ ಮೀಡಿಯಲ್ಲಿ ಅಂತ ತೋರಿಸ್ಕೊತೀನಿ ಅಂದರೆ ನಾನು ರಿಪೀಟ್ ಮಾಡಲ್ಲ, ಇವಳು ಮಾಡಲ್ಲ. ಅಷ್ಟೊಂದೆಲ್ಲ ಕೊಡೋಕೆ ನಂಗೆ ವರ್ತೆ ಅನಿಸಿಲ್ಲ. ಕೊಡೋದು ವರ್ತ್ ಅಂತ ಓಕೆ, ಬಟ್ ಅದು ವರ್ಕ್ ಇದ್ರೆ ಓಕೆ. ಒಂದು ಅಟ್ಲೀಸ್ಟ್ ಒಂದು ಸಿಂಗಲ್ ಲೈನ್ ವರ್ಕ್ ಇಲ್ಲ, ಒಂದು ಪ್ಲೇನ್ ಒಂದು ಸೈಡ್ ವರ್ಕ್. ಮೇಡಮ್ ಈ ಥರ ಹೊಲ್ದು ಕೊಡ್ತೀವಿ, ಇಷ್ಟ ಆಗೋದು ಬೇಡ. ಉಪವಾಸ ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ, ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ. ಅಂದ್ರೆ ನೋಡಿ, ಇಂಥವ್ರ ಜೊತೆ ಸೇರ್ಬೇಡಿ. ಉಪವಾಸ ಅಂತ ಗೊತ್ತಿರೋ ಅದು ತಿಂತೀಯ ಬಜ್ಜಿ ಬೋನ್ಗೆಲ್ಲ ಕಟ್ ಮಾಡ್ತೀನಿ. ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲ್ಲ. ಆಮೇಲೆ ಯೂಟ್ಯೂಬರ್ನನ್ನು ಬ್ಯಾನ್ ಮಾಡಿಬಿಡ್ತಾರೆ. ಈಗಲೇ ಮೇಲ್ ಮಾಡ್ತಾ ಇರ್ತಾರೆ, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬೇಡಿ, ಅದು ಮಾಡಬೇಡಿ ಅಂತ. ಆಮೇಲೆ ಅಷ್ಟೇ ಕತೆ. ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿಲ್ಲ ಅಂದರೂ ಯೂಟ್ಯೂಬರ್ ಕಳಿಸ್ತಾ ಇರ್ತಾರೆ. ಗೋಬಿ ಮಂಚೂರಿ ಬೇಕಾ? ಬೇಡ, ಮಂಡೇ ಬಾ, ಟ್ಯೂಸ್ಡೇ ಬಾ, ತಿನ್ನಕ್ಕೆ ಹೋಗೋಣ. ತಿನ್ನಕ್ಕಂತಾನೆ ಒಂದಿನ ಹೋಗೋಣ ಕಣೆ, ತಿನ್ಬೇಕನ್ನಿಸ್ತದೆ. ಮನೇಲಿ ಇದ್ದು ರಿಸಲ್ಟ್ ಬೇರೆ ಬಂದಿಲ್ವಾ ನಂದು. ಜಾಬಿಗೆ ಜಾಯಿನ್ ಆಗೋಣ ಅಂದರೆ ಆ ಜಾಬಲ್ಲಿ ರಿಸಲ್ಟ್ ಬಂದಮೇಲೆ ಬನ್ನಿ ಅಂತ ಅಂದರು. ನೋಡಿದ್ರೆ ರಿಸಲ್ಟೇ ಬಂದಿಲ್ಲ. ಮುಚ್ಕೊಂಡಡಿ ಇಲ್ಲ ಸಾಯಿ ಇಷ್ಟೇ ಡೇಸ್. ನಾವು ಸಜೆಸ್ಟ್ ಮಾಡೋ ಅಷ್ಟು ಮಾಡ್ಬೋದು. ಅವರ ಒಂದು ತಲೆ, ಅವ್ರ ಇಷ್ಟ, ಏನೋ ಮಾಡ್ಕೊತಾರೆ ಬಿಡಿ. ಏನು ಯಾಕೆ ಹಿಂಗೆ ಬಂದಕ್ಕಿತ್ತು ಈ ಮನೆಗೆ ಅಂದರು. ಏನೇನಿ 3,000 ರೂಪಾಯಿ ಸೀರೆ, 3,000 ಹತ್ತತ್ರ ಬ್ಲೌಸ್.
6,000 ರೂಪಾಯಿ ಅದ್ರ ಬದಲು ಒಂದು ಡ್ರೆಸ್ ತಗೊಂಡ್ಬಿಡ್ಬೋದು. ಒಂದಲ್ಲ 4 ಇಲ್ಲ 3 ಡ್ರೆಸ್ ತಗೋಬೋದು. ಒಳ್ಳೆ ಡ್ರೆಸ್ಸು, ಒಳ್ಳೆದು ಹಾಫ್ ಸ್ಯಾರಿ ತಗೋತಿರೋ ಇಲ್ಲ ಕುರ್ತಾಸ್ ಅಂತೂ ಒಂದು 10 ಜನ ತಗೋಬಿಡ್ಬೋದು. ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಇನ್ನು ಲೇಟ್ ಆಗುತ್ತೆ ಗೈಸ್. ನಾವು ಮನೆಗೆ ಹೋಗೋಕ್ಕೆ ಮೈನೇನು ಬಿಡ್ತಾಳೆ, ಲೇಟ್ ಅಲ್ಲ, ಅವಾಗ ಇವಳಿರಲ್ಲ. ನನಗೆ ಒಬ್ಬಳೇ ಎಂಡ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ಇವಾಗ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಹಾಕ್ಬಿಡಿ ಅಷ್ಟೇ. ಶಿವಗೆ ನೀನು ಕಾಯಬೇಡ, ನಿನ್ನ ಶ್ರಮ ನಿನ್ನ ಮೆಚ್ಚಿನ ಸಾಧನೆ. ಶುಭವಾಗಲಿ.